ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ವಸತಿ ಶಾಲೆಗಳ ಹಾಗೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಮತ್ತು ಇತರೆ ವಸತಿ ಶಾಲೆಗಳಿಗೆ 6ನೇ ತರಗತಿ ಸೀಟು ಹಂಚಿಕೆ 2026ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಡೆಸಲಾದಂತಹ ಎಕ್ಸಾಮ್ಗೆ ಸಂಬಂಧಪಟ್ಟ ಅಂತಿಮ ಅಂಕಪಟ್ಟಿಯನ್ನು ಪ್ರಕಟ ಮಾಡಿರುತ್ತಾರೆ. ಹೌದು, ಇವತ್ತು ದಿನಾಂಕ 24ನೇ ಮಾರ್ಚ್ 2026ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇಲ್ಲಿ ಈಗಾಗಲೇ ಎಕ್ಸಾಮನ್ನು 1ನೇ ಮಾರ್ಚ್ 2026ರಂದು ನಡೆಸಲಾಗಿತ್ತು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ಇಲ್ಲಿ ಪ್ರಕಟಗೊಳಿಸಲಾಗಿತ್ತು ಹಾಗೂ ಆಕ್ಷೇಪಣೆಗಳನ್ನು ಕೂಡ ಅವಕಾಶ ನೀಡಲಾಗಿತ್ತು. ತದನಂತರ ಇಲ್ಲಿ ಸ್ವೀಕೃತವಾದಂತಹ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ ಪರಿಷ್ಕೃತಗೊಂಡ ಕೀ ಉತ್ತರಗಳನ್ನು 7ನೇ ಮಾರ್ಚ್ 2026ರಂದು ಪ್ರಕಟಿಸಿ ಅವತ್ತೇ ದಿನಾಂಕದಂದು ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಹಾಗೂ ಇಲ್ಲಿ 18ನೇ ಮಾರ್ಚ್ 2026ವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು. ನಿಗದಿತ ದಿನಾಂಕದೊಳಗೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಭ್ಯರ್ಥಿಗಳು ಪಡೆದಂತಹ ಇಲ್ಲಿ ಅಂತಿಮ ಅಂಕಗಳನ್ನು ಮತ್ತು ರ್ಯಾಂಕ್ ಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 24ನೇ ಮಾರ್ಚ್ 2026ರಂದು ಪ್ರಕಟ ಮಾಡಲಾಗಿರುತ್ತದೆ. ಹಾಗೂ ಇಲ್ಲಿ ಅಂತಿಮ ಫಲಿತಾಂಶವನ್ನು ಇಲ್ಲಿ ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಇಲ್ಲಿ ಕ್ರೈ GMRS 2026 ಅಡ್ಮಿಷನ್ ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳಿ ತಾವು ಇಲ್ಲಿ ತಮ್ಮ SATS ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಅಲ್ಲಿ ಸಬ್ಮಿಟ್ ಕೊಟ್ಟರೆ ತಮ್ಮದು ರಿಸಲ್ಟ್ ಎಷ್ಟಾಗಿದೆ, ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅನ್ನೋದನ್ನು ತಾವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತದೆ. ಹಾಗಾದರೆ ಇಲ್ಲಿ ಅಂತಿಮ ಫಲಿತಾಂಶ ಆದ ನಂತರ ಇಲ್ಲಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. ತಾವು ಇಲ್ಲಿ ಎಷ್ಟನೇ ರ್ಯಾಂಕ್ ಇದ್ದೀರಿ ಅನ್ನೋದನ್ನು ಕೂಡ ತಾವಿಲ್ಲಿ ಚೆಕ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗ್ಬೋದು, ಇಡೀ ರಾಜ್ಯದ್ದು ಬಂದಿರ್ತದೆ. ಇಲ್ಲಿ ತಮ್ಮ ರ್ಯಾಂಕ್ ಯಾವುದು ಅನ್ನೋದನ್ನು ತಾವು ಚೆಕ್ ಮಾಡ್ಕೊಳ್ಬೋದಾಗಿರ್ತದೆ. SATS ನಂಬರ್ನ ಹಾಕಿ ನೋಡ್ಕೊಳ್ಬೋದಾಗಿರ್ತದೆ. ಹಾಗಾದರೆ ಇಲ್ಲಿ ಒಟ್ಟಾರೆಯಾಗಿ ತಮ್ಮ ಮಗ ಅಥವಾ ಮಗಳು ಇಲ್ಲಿ ಪ್ರಾವಿಷನಲ್ ಮೆರಿಟ್ ಲಿಸ್ಟ್ನಲ್ಲಿ ಎಷ್ಟನೇ ರ್ಯಾಂಕಿಂಗ್ ಪಡೆದಿದ್ದಾರೆ ಅನ್ನೋದನ್ನು ತಾವು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ಎಲ್ಲ ಡೀಟೇಲ್ಸ್ ಮಾಹಿತಿಯನ್ನು ಕೂಡ ಕೊಡಲಾಗಿರುತ್ತದೆ. ಎಷ್ಟು ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುತ್ತದೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ.